ಪ್ರೈಸ್ ಲಾರ್ಡ್. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನು ನಿಮ್ಮ ಜೀವಿತವನ್ನ ಪ್ರತಿನಿತ್ಯವೂ ಆಶೀರ್ವಾದ ಮಾಡಿ ನಿಮ್ಮನ್ನ ಕಾದು ನಡೆಸುತ್ತಿರುವುದಕ್ಕೆ ದೇವರಿಗೆ ಕೋಟಿ ಕೋಟಿ ಸ್ತೋತ್ರಗಳನ್ನ ನಾನು ಸಮರ್ಪಣೆ ಮಾಡುವಂತನಾಗಿದ್ದೇನೆ. ಈ ದಿನವೂ ಸಹ ಒಂದು ವಾಕ್ಯವನ್ನು ಓದ್ಕೊಳ್ಳೋಣ. ಕೀರ್ತನೆ 34:17 ವಚನ. ಯೆಹೋವನು ನೀತಿವಂತರ ಕೂಗನ್ನು ಕೇಳಿ ಎಲ್ಲಾ ಕಷ್ಟಗಳಿಂದ ಅವರನ್ನು ಬಿಡಿಸುತ್ತಾನೆ. ಹಲ್ಲೆಲೂಯಾ. ದೇವರು ಮುಖ್ಯವಾಗಿ ಇಲ್ಲಿ ಏನ್ ತಿಳ್ಕೊಬೇಕು ಅಂದ್ರೆ, ದೇವರು ನಮ್ಮ ಕೂಗುಗಳನ್ನ ಕೇಳಿ ಆತನು ಎಲ್ಲಾ ಕಷ್ಟಗಳಿಂದ, ಎಲ್ಲ ಅಂತಂದ್ರೆ ಎಲ್ಲಾ ವಿಷಯಗಳಿಂದ, ನೀನು ಯಾವ ವಿಷಯದಲ್ಲಿ ಯಾವ ಕಷ್ಟಗಳಲ್ಲಿ ಇರ್ಬೇಕಾದಾಗ, ರೋಗ, ವ್ಯಾಧಿ, ಸಂಕಷ್ಟಗಳು, ಹಿಂಸೆಗಳು, ಯೇಸುವಿನ ಹೆಸರಿನಲ್ಲಿ ನೀನು ಏನೆಲ್ಲ ಕೂಗ್ತೀಯೋ, ಯಾವ ಕಷ್ಟಗಳಲ್ಲಿ ನೀನೇನೆಲ್ಲ ದೇವರನ್ನ ಕೇಳ್ಕೊಳ್ತೀಯೋ, ಆ ಎಲ್ಲಾ ಕಷ್ಟಗಳಿಂದ ಕರ್ತನು ಬಿಡುಗಡೆ ಮಾಡುವಂತನಾಗಿದ್ದಾನೆ. ಮುಖ್ಯವಾಗಿ ಇಲ್ಲಿ ಏನಂತಂದ್ರೆ, ನೀತಿವಂತನು ಕೂಗುವ ಕೂಗನ್ನ ದೇವರು ಕೇಳಿ ಎಲ್ಲಾ ಕಷ್ಟಗಳನ್ನ. ನೀತಿವಂತನು ಅಂದ್ರೆ ಯಾರು? ನೀತಿವಂತನು ಅಂದ್ರೆ ದೇವರ ಮಾತಿನ ಮೇಲೆ ನಂಬಿಕೆ ಇಡುವವನು. ನೀತಿವಂತನು ಅಂದ್ರೆ ಯಾರು? ನೀತಿವಂತನು ಅಂತಂದ್ರೆ ದೇವರ ಮಾತಿನ ಪ್ರಕಾರ ನಡೆಯುವವನು, ಪರಿಶುದ್ಧರಾಗಿ ನಡೆಯುವವನು. ನೀತಿವಂತನು ದೇವರ ಮುಂದೆಯೂ ಮನುಷ್ಯರ ಮುಂದೆಯೂ ಸಂಪೂರ್ಣ ಯಥಾರ್ಥ ಹೃದಯದಿಂದ ನಡೆಯುವವನು. ಹಲ್ಲೆಲೂಯಾ. ಈ ಒಂದು ನೀತಿವಂತನ ಕೂಗನ್ನ ದೇವರು ಕೇಳಿ ಎಲ್ಲಾ ಕಷ್ಟಗಳಿಂದ ಬಿಡುಗಡೆ ಮಾಡುವಂತನಾಗಿದ್ದಾನೆ. ಇಂದು ನೀನು ನೀತಿವಂತನಾಗಿದ್ದೀಯಾ? ಇಲ್ಲ ಪಾಪಿಯಾಗಿದ್ದೀಯಾ? ದೇವರ ಮಾತನ್ನ ಕೇಳುವವರಾಗಿದ್ದೀರಾ? ದೇವರ ಮಾತನ್ನ ಕೇಳದಲೇ ಇದ್ದೀರಾ? ನೀವು ದೇವರ ಮಾರ್ಗದಲ್ಲಿ ನಡೀತಾ ಇದ್ದೀರಾ? ನೀವು ದೇವರ ಮಾರ್ಗನ ನಡೆದಲೇ ಹೋಗ್ತಾ ಇದ್ದೀರಾ? ಇಂದು ನಿಮ್ಮನ್ನ ತೀರ್ಮಾನ ಮಾಡ್ಕೊಡ್ರಿ. ನಿಮ್ಮ ಹೃದಯನ ಒಂದು ಸಾರಿ ಪರೀಕ್ಷೆ ಮಾಡಿ ನೋಡ್ರಿ, ನೀವು ನೀತಿವಂತರಾಗಿದ್ದೀರಾ, ಯಾರಾಗಿದ್ದೀರಿ ಎಂಬುದಾಗಿ. ಪ್ರಿಯ ಸಹೋದರ ಸಹೋದರಿ, ಇವತ್ತು ನಿನ್ನ ಕೂಗು ಕೇಳ್ತಾ ಇಲ್ಲ ದೇವರಿಗೆ ಅನ್ನುವುದಾದರೆ, ನಿನ್ನ ಕಷ್ಟಗಳಿಂದ ಬಿಡುಗಡೆ ಆಗ್ತಾ ಇಲ್ಲ ಅನ್ನುವುದಾದರೆ, ನೀನು ಚೆಕ್ ಮಾಡ್ಬೇಕಾಗಿರೋದು, ನೀನು ನೀತಿವಂತನಾಗಿದ್ದೀರಾ ಇಲ್ವಾ ಎಂಬುದಾಗಿ. ನೀನು ಯಾವಾಗ ನೀತಿವಂತರಾಗಿ ಇರ್ತಿರೋ, ಯಾವಾಗ ದೇವರ ಸಮ್ಮುಖದಲ್ಲಿ ನೀನು ನೀತಿವಂತನ ಒಂದು ಗುಣದಿಂದ ನೀನು ಕೂಗ್ತಿರೋ, ಯಥಾರ್ಥ ಹೃದಯದಿಂದ ಕೂಗ್ತಿರೋ, ಕರ್ತನು ನಿನ್ನ ಎಲ್ಲ ಕೇಡುಗಳಿಂದ ದೇವರು ಬಿಡುಗಡೆ ಮಾಡುವಂತನಾಗಿದ್ದಾನೆ. ಪ್ರಿಯ ಸಹೋದರ ಸಹೋದರಿ, ಇಂದು ನಿನ್ನ ಹೃದಯವನ್ನು ಒಪ್ಪಿಸಿಕೊಡುವುದಾದರೆ, ಇಂದು ನೀನು ನೀತಿವಂತನಾಗಿ ದೇವರನ್ನು ನನ್ನ ಬದಲಾಯಿಸು ಎಂಬುದಾಗಿ ನೀನು ಕೇಳುವುದಾದರೆ, ಹಿಂದೆ ದೇವರು ನಿನ್ನ ಬಿಡುಗಡೆ ಮಾಡಲಿಕ್ಕಿದ್ದಾನೆ. ಕಡೆಗಳ ಮುಚ್ಚಿ ಪ್ರಾರ್ಥನೆ ಮಾಡೋಣವಾ. ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ಯಾರೆಲ್ಲ ರಾಜ ದೇವರೇ ತಮ್ಮನ್ನು ತಾವು ಒಪ್ಪಿಸಿಕೊಟ್ಟು ದೇವರೇ ನೀತಿವಂತರಾಗಿ ರಾಜ್ಯ ದೇವರೇ ಅಪ್ಪ ಬದಲಾಯಿಸಿ ಎಂಬುದಾಗಿ ಕೇಳ್ತಾ ಇದ್ದಾರೋ, ಅವರೆಲ್ಲರನ್ನು ನೀವು ಈಗಲೇ ಬದಲಾಯಿಸಪ್ಪ. ಅವ್ರನ್ನ ನಂಬಿಕೆಯಲ್ಲಿ ನೆಲೆಗೊಳಿಸು ಅಪ್ಪ. ಅವರು ನೀತಿವಂತರಾಗಿ ಮಾರ್ಪಡಿಸು ದೇವರೇ. ಪ್ರತಿಯೊಂದೊಂದು ನಿನ್ನ ಮಾತುಗಳಿಗೆ, ನಿನ್ನ ಆಜ್ಞಾ ವಿಧಿಗಳಿಗೆ ಕೈಗೊಂಡು ನಡೆಯುವಂತವರಾಗಿ ಮಾರ್ಪಡಲಿ ಅಪ್ಪ. ಇದರ ಮೂಲಕವಾಗಿ ಅವರು ನೀತಿವಂತರಾಗಿ ಮಾರ್ಪಡಲಿ ರಾಜನೇ ದೇವರೇ. ಇವರ ಕೂಗು ಯಾವಾಗೆಲ್ಲ ಕೂಗ್ತಾರೋ, ಇವರ ಕಷ್ಟಗಳಿಂದ, ಇಕ್ಕಟ್ಟುಗಳಿಂದ ಅದನ್ನ ಕೇಳಿ ನೀನು ಅವರೆಲ್ಲಾ ಕಷ್ಟಗಳಿಂದ ಬಿಡುಗಡೆ ಮಾಡಬೇಕಾಗಿ ನಾನು ಪ್ರಾರ್ಥಿಸ್ತೀನಿ ದೇವರೇ. ಎಲ್ಲಾ ಕಷ್ಟಗಳಿಂದ ಬಿಡುಗಡೆ ಮಾಡುವುದಕ್ಕಾಗಿ ಸ್ತೋತ್ರ ಅಪ್ಪ. ನೀನು ಇವರ ಕೂಗನ್ನ ಕೇಳುವುದಕ್ಕಾಗಿ ಸ್ತೋತ್ರ. ಹಿಂದೆ ಇವರ ಜೀವಿತದಲ್ಲಿ ಎಲ್ಲಾ ವಿಷಯದಲ್ಲೂ ಬಿಡುಗಡೆ ಕೊಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದ ತಂದೆ, ಆಮೆನ್.